ರಾಜ್ಯ ರಾಜಕೀಯದಲ್ಲಿ ಸದ್ಯ ಸಿಎಂ ರಾಜೀನಾಮೆಯ ಕೋಲಾಹಲ ಎತ್ತಿದೆ. ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯನವರೇ ಬಂಡತನ ಬಿಟ್ಟು ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯನವರೇ, ನೀವು ಮಿಸ್ಟರ್ ಕ್ಲೀನ್, ಸಂವಿಧಾನದ ಮೇಲೆ ಗೌರವ ಇದ್ರೆ ಕೂಡಲೇ ರಾಜೀನಾಮೆ ಕೊಡಿ ಅಂತ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ ಸಿದ್ದರಾಮಯ್ಯನವರಿಗೆ. ಮತ್ತು ಅವ್ರ ಮುಂದೆ ಈಗಾಗಲೇ ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಿ ಜೆ ಪಿಗೆ ಎದರಲ್ಲ ಅಂತ. ನಮ್ಗೆ ಎದರೋದು ಬೇಡ. ಅವರು ಕೋರ್ಟ್ಗೆ ಎದರಬೇಕಲ್ಲ. 2 ಕೋರ್ಟ್ ಆದೇಶ ಬಂದಿದೆ. ಮತ್ತು ಅವ್ರ ಪಾರ್ಟಿ ಸ್ಪೀಕರಾಗಿ ಕೆಲಸ ಮಾಡಿದಂಥ ಹಿರಿಯ ಕಾಂಗ್ರೆಸ್ ಅವರು ಹೇಳಿದ್ದಾರೆ. ಇನ್ಯಾರು ಹೇಳಬೇಕು? ಕಾಂಗ್ರೆಸ್ ಪಾರ್ಟಿನೂ ಹೇಳ್ತಾ ಇದೆ, ನ್ಯಾಯಾಲಯಗಳು ಹೇಳ್ತಾ ಇದೆ, ರಾಜಭವನೂ ಹೇಳಿದೆ, ಬಿ ಜೆ ಪಿನೂ ಹೇಳಿದೆ, JDS ಹೇಳಿದೆ. ಇನ್ಯಾರು ಹೇಳ್ಬೇಕು ಅವ್ರಿಗೆ? ಅದೇ ಕೋಳಿವಾಡ ಕಾಂಗ್ರೆಸ್ ಹಿರಿಯ ನಾಯಕರೇ ಹೇಳಿದ್ದಾರೆ, ಸ್ಪೀಕರ್ ಆಗಿದ್ದವರು. ಇನ್ಯಾರು ಹೇಳ್ಬೇಕು ಅವ್ರಿಗೆ? ಮುಖ್ಯಮಂತ್ರಿಗಳು ಅವ್ರ ಮೇಲೆ ಆಪಾದನೆ ಬಂದು ನ್ಯಾಯಾಲಯ ತನಿಖೆಗೆ ಆದೇಶ ಕೊಟ್ಟು ಕೇಸ್ ದಾಖಲಿಸಿದ ನಂತರವೂ ಕೂಡ ರಾಜೀನಾಮೆ ಕೊಡದೇ ಇರತಕ್ಕಂಥದ್ದು ಬಂಡತನದ ಪರಮಾವಧಿಯಾಗುತ್ತೆ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಕ್ಕೆ ಬಯಸ್ತೇನೆ. ನೋಡಿ, ಕೋಳಿವಾಡ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಆಗಿದ್ರು ಸಹ, ಸಿದ್ದರಾಮಯ್ಯನವರೇ, ನಿಮ್ಗೇನಾದ್ರು ನೈತಿಕತೆ ಇದ್ರೆ, ಮೌಲ್ಯ ಇದ್ರೆ, ಆತ್ಮಸಾಕ್ಷಿ ಇದ್ರೆ, ಇನ್ನು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ ಜನ, ನಿಮಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆಯನ್ನು ಕೊಡಿ, ಜನರ ಮುಂದೆ ಗೌರವ ಉಳಿಸ್ಕೊಳ್ಳಿ. ಏನನ್ನು ಸಮರ್ಥಿಸ್ಕೋತಾ ಇದ್ದೀರಾ? ಏನನ್ನ ಸಮರ್ಥನೆ ಮಾಡ್ಕೋತಾ ಇದ್ದೀರಾ? ನಿಮ್ಮ ಭ್ರಷ್ಟಾಚಾರನ ಸಮರ್ಥನೆ ಮಾಡ್ಕೋತಾ ಇದ್ದೀರಾ? ನಿಮ್ಮ ಅಧಿಕಾರ ದುರ್ಬಳಕೆನ ಸಮರ್ಥನೆ ಮಾಡ್ಕೋತಾ ಇದ್ದೀರಾ? ಏನನ್ನು ಸಮರ್ಥಿಸ್ಕೋತಾ ಇದ್ದೀರಾ? ನಿಮ್ಮ ಪಕ್ಷ ಸತ್ತೋಗಿದೆಯಾ? ನಿಮ್ಮ ಭ್ರಷ್ಟ ಪಕ್ಷನ ಈ ಕೂಡಲೇ ನಿಮ್ಗೇನಾರ 50 ವರ್ಷದ ಈ ಅನುಭವದಲ್ಲಿ ಏನಾರು ನೈತಿಕ